ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಉಸಿರಾಟದ ಸಮಸ್ಯೆ. ಉಸಿರು ಕಟ್ಟೋದು, ಹಾಗೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಮತ್ತು ಗ್ಯಾಸ್ಟ್ರಿಕ್ಕು, ಇನ್ನಿತರ ಸಮಸ್ಯೆಗಳು ಬಂದರೆ ನಾವು ಏನು ಮಾಡ್ಕೋಬೇಕು, ಯಾವ ದೇವರ ಹೆಸರನ್ನು ಕರಿಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು ವೀಕ್ಷಕರೇ, ಇವತ್ತಿನ ದಿನ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು, ಹಾಗೆ ಉಸಿರಾಟದ ಸಮಸ್ಯೆ, ಕಫ, ಕೆಮ್ಮು, ಸುಸ್ತು, ಹಾಗೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ಕೊಂಡ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಆಲಸ್ಯ, ಕೆಲಸ ಮಾಡೋಕ್ಕಂತೂ ಬೇಜಾರು, ಕುತ್ಕೊಂಡಲ್ಲೇ ಇರೋದು, ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಈ ಥರ ಸಮಸ್ಯೆಗಳೆಲ್ಲ ತುಂಬ ಜನರಲ್ಲಿ ಎದುರಾಗಿದೆ. ಕಾರಣ ಏನಂದರೆ ತಿಂದ ಆಹಾರಗಳಲ್ಲಿ ವಿಷ. ಎಲ್ಲ ಆಹಾರದಲ್ಲೂ ಹಾಗೆ ಇವತ್ತಿನ ದಿನ ವಿಷ. ಅಂದರೆ ನಮ್ಮ ದೇಹಕ್ಕೆ ಆಗದೇ ಇರುವಂಥ ಆಹಾರಗಳೇ ಇವತ್ತಿನ ದಿನ ಎಲ್ಲ ಕೆಮಿಕಲ್ಲು ಅದು ಇದು ಮಿಕ್ಸ್ ಆಗ್ತಾಯಿದೆ. ಅರ್ಥ ಆಯ್ತಾ? ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಥಿತಿಗೆ, ಹಾಗೆ ನಮ್ಮ ಆಚಾರಗಳಿಗೆ, ವಿಚಾರಗಳಿಗೆ, ಎಲ್ಲದಕ್ಕೂ ಬಂತದ್ದು. ಅದಕ್ಕೆ ಪ್ರತಿದಿನ ಬೆಳಗ್ಗೆ ನಾವು ಎಷ್ಟೇ ಕಷ್ಟ ಆದರೂ ಅಡ್ಡಿಲ್ಲ ವೀಕ್ಷಕರೇ, 4:45 ಅಂದರೆ ಎದ್ಬಿಡ್ಬೇಕು ಕನಿಷ್ಠ ಪಕ್ಷ. ಆಯಿತಾ? 3:30 ಎದ್ದೇಳಬೇಕಿತ್ತು, ನಾನೆಲ್ಲ 3 ಗಂಟೆ 3:30ಗೆ ಎದ್ದೇಳ್ತೇನೆ. 4:45 ಅಂದರೆ ಎದ್ದು ಸ್ನಾನ ಮಾಡಿ 5 ಗಂಟೆಗೆ ದೇವ್ರ ಫೋಟೋದ ಮುಂದೆ ಬಂದು ಕೂತ್ಕೊಂಡು ಓಂ ಶ್ರೀ ದುರ್ಗಾಯ ನಮಃ ಅಂತ ಮಂತ್ರ ಹೇಳಬೇಕು 5 ಗಂಟೆಯಿಂದ 6 ಗಂಟೆವರೆಗೆ. ಯಾರಿಗೆ ಅವರ ಆರೋಗ್ಯ ಚೆನ್ನಾಗಿರಬೇಕು, ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ತುಂಬ ಸರಿಯಾಗಿ ಆ್ಯಕ್ಟಿವ್ ಆಗಿರಬೇಕು, ಪ್ರತಿನಿತ್ಯ ಖುಷಿ ನೆಮ್ಮದಿಯಿಂದ ಈ ವಾತಾವರಣವನ್ನು ಸವಿತಾ ಇರಬೇಕು, ಅಂಥವರು ಮಾತ್ರ ಇದನ್ನು ಮಾಡ್ಕೊಳ್ಳಿ. ಆಯಿತಾ? ಅವಶ್ಯಕತೆ ಇಲ್ಲದೆ ಇದ್ದವರು ಮಾಡ್ಕೊಳ್ಳಿ ಅಂತ ಹೇಳಲ್ಲ ನಾನು. ಅವಶ್ಯಕತೆ ಇದ್ದವರು ಮಾತ್ರ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸೇಮ್ ಟು ಸೇಮ್ ಸಾಯಂಕಾಲ ಮತ್ತೆ ಒಂದು 6ರಿಂದ 7 ಗಂಟೆ ಅಥವಾ 7ರಿಂದ 8 ಗಂಟೆ ಎಲ್ಲ ಕೆಲಸಗಳೆಲ್ಲ ಮುಗಿದ ಮೇಲೆ ನೀವು ಸಾಯಂಕಾಲ ಸ್ನಾನ ಮಾಡ್ಕೊಂಡು ಮತ್ತೆ ಒಂದು ಅರ್ಧ ಗಂಟೆ ಓಂ ಶ್ರೀ ದುರ್ಗಾಯ ನಮಃ ಅಂತ ಮಂತ್ರ ಹೇಳ್ಕೊಂಡ್ರೆ ಆಯಿತು. ಆಯಿತಾ? ಹಾಗೆಯೇ ಬೆಳಿಗ್ಗೆ 1 ತಾಸು 6 ಗಂಟೆವರೆಗೆ ಮಂತ್ರ ಹೇಳ ಮುಗಿದ ಮೇಲೆ ಅಲ್ಲೇ ಹತ್ತಿರ ಇರುವಂತಹ ದೇವರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದ ತಗೊಂಡು ನೀವು ಹೋಗುವಂಥ ಕೆಲಸಗಳೇ ಹೋಗ್ಬೋದು. ಗೌರ್ಮೆಂಟ್ ಡ್ಯೂಟಿ ಆದರೆ ಗೌರ್ಮೆಂಟ್ ಡ್ಯೂಟಿ, ಅಥವಾ ಹೊಲದ ಕೆಲಸ ಆದರೆ ಹೊಲದ ಕೆಲಸ, ಅಥವಾ ಮನೆಯಲ್ಲೇ ಬಂದು ಕೂತ್ಕೊಂಡಿರ್ತೀರ ಅಂದರೆ ಮನೆಯಲ್ಲೇ ಬಂದು ಕೂತ್ಕೊಂಡಿರಿ. ಹಾಗೆ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ನಾವು ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಉಸಿರಾಟ ಚೆನ್ನಾಗಾಗ್ತದೆ ವೀಕ್ಷಕರೇ. ಅರ್ಥಾಯ್ತಾ? ಉಸಿರಾಟ ಚೆನ್ನಾಗಾಗೋದು ಹೇಗೆ? ನಮಗೆ ಒಳ್ಳೆ ಗಾಳಿ ನಮ್ಮ ಹತ್ರ ಬರ್ತದೆ. ಒಳ್ಳೆ ಗಾಳಿ ನಮ್ಮ ಹತ್ರ ಬಂದಾಗ ನಮ್ಮ ಉಸಿರಾಟ ಚೆನ್ನಾಗಿ ಆಗುತ್ತದೆ. ಅರ್ಥ ಆಯ್ತಾ? ಒಳ್ಳೆ ಗಾಳಿ ನಮ್ಮ ಹೊಟ್ಟೆ ಒಳಗೆ ಏನೇ ಗಲೀಜಿದ್ರೂ ಅದನ್ನು ಹೊರಗಡೆ ಹಾಕಿ, ಅಥವಾ ಹೊಟ್ಟೆ ಒಳಗೆ ಏನಾದರೂ ನೆಗೆಟಿವ್ ಕೆಟ್ಟ ಗಾಳಿ ಹೊಕ್ಕಿದ್ರೆ ಅದನ್ನು ಹೊರಗಡೆ ಹಾಕಿ ನಮ್ಮನ್ನು ಸರಿಯಾಗಿ ಮಾಡ್ತದೆ. ನಮ್ಮ ಸ್ಥಿತಿಗತಿಯನ್ನು ಪರ್ಫೆಕ್ಟಾಗಿ ಮಾಡಿಕೊಡ್ತದೆ. ನಮ್ಮ ದೇಹದಲ್ಲಿ ಎಲ್ಲ ಒಂದು ನರಗಳ ರಕ್ತ ಓಡಾಟ, ಹಾಗೆ A to Z ನಮ್ಮ ಮನಸ್ಸಿನ ಆಚಾರ ವಿಚಾರಗಳು ಓಡಾಟ, ಅರ್ಥ ಆಯ್ತಾ? ಎಲ್ಲವನ್ನು ಅರ್ಥ ಆಯ್ತಾ? ಅದರಿಂದ ನಾವು ರಿಕವರಿ ಆಗ್ತೇವೆ. ಹಾಗೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದರೂ ಹಾಗೇನೆ, ಅಲ್ಲಿ ಒಳ್ಳೆ ಗಾಳಿ ಇರ್ತದೆ ಅಲ್ಲಿ. ಅರ್ಥ ಆಯ್ತಾ? ಆ ದೇವರಲ್ಲಿರುವಂತಹ ಪುಣ್ಯ, ದೇವರ ಹತ್ರ ಬೇಕಷ್ಟು ಪುಣ್ಯಗಳಿರ್ತದೆ. ನಾವು ಒಂದು 10 ನಿಮಿಷ ಕುಳಿತು ಆ ದೇವರನ್ನು ಕರೆದ್ರೆ ಆ ದೇವರು ನಮಗೆ ಒಂದಿಷ್ಟು ಪುಣ್ಯನ ಕೊಡ್ತಾರೆ. ಹೀಗೆ ಕೈ ಎತ್ಕೊಂಡೇ ಇರ್ತಾರೆ, ಬೇಕಾದ್ರೆ ನೋಡಿ, ಯಾವ ದೇವಸ್ಥಾನ ಬೇಕಾದ್ರೆ ನೋಡಿ, ಹೀಗೆ ಕೈ ಎತ್ಕೊಂಡೇ ಇರ್ತಾರೆ ಅವರು. ನಾವು ಹೋಗಿ ಅವ್ರ ಕಾಲಿಗೆ ಬೀಳಬೇಕಷ್ಟೆ. ನಾವು ಹೋಗಿ ಅವ್ರ ಕಾಲಿಗೆ ಬಿದ್ದಾಗ ಅಲ್ಲಿ ಕರೆಂಟ್ ಥರನೇ ಹೀಗೆ ಹರಿದು ಬರ್ತದೆ ದೇವರ ಶಕ್ತಿ ಹೀಗೆ ಕೈಯಿಂದ. ಅದು ನಮ್ಮ ತಲೆ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಹಾಗೆ ನಮ್ಮ ಉಸಿರಾಟದ ಮೇಲೆ ಎಲ್ಲ ಬಿದ್ದು ನಾವು ಪರ್ಫೆಕ್ಟ್ ಆಗ್ತೇವೆ. ಇದು ವಿಚಾರ ವೀಕ್ಷಕರೇ. ಕೆಲವರಿಗೆ ಅದರ ಒಂದು ಅರಿವಿರಲ್ಲ, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ನಮಗೇನು ಲಾಭ, ಹಾಗೆ ಹೀಗೆ ಅಂತ ಹೇಳ್ಕೊತಾನೆ ಹೋಗಿ ಹೇಗೆಗೋ ದರ್ಶನ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಆಗ ಅವರಿಗೆ ಆ ಪ್ರಯೋಜನ ಸಿಗೋದಿಲ್ಲ. ಅರ್ಥ ಆಯ್ತಾ? ನಾನು ಇದೆಲ್ಲ ಪ್ರಯೋಜನವನ್ನು ಪಡ್ಕೊಂಡು, ಇದೆಲ್ಲ ಅನುಭವಗಳನ್ನು ಪಡ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ. ನನಗೂ ಕೆಲವು ಆಹಾರಗಳನ್ನು ತಿಂದಾಗ ಸುಸ್ತು, ಆಯಾಸ, ಉಸಿರಾಟದ ಸಮಸ್ಯೆ, ಕಫ ಇದೆಲ್ಲ ಬರ್ತದೆ. ನಾನು ಹಾಸ್ಪಿಟ್ಲಿಗೆ ಓಡೋದಿಲ್ಲ. ಅರ್ಥ ಆಯ್ತಾ? ನಾನು ಓಡೋದು ದೇವಸ್ಥಾನಕ್ಕೆ. ಒಂದು ಸಲ ತಣ್ಣೀರು ಸ್ನಾನ ಮಾಡಿ, ಕಫ ಇರಲಿ ಕೆಮ್ಮಿರಲಿ, ತಣ್ಣೀರು ಸ್ನಾನ ಮಾಡಿಕೊಂಡು
ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು 15 ರಿಂದ 20 ನಿಮಿಷ ಜಪ ಮಾಡಿಬಿಟ್ರೆ ಯಾವ ಕೆಮ್ಮು ಇಲ್ಲ, ಯಾವ ಕಫನೂ ಇಲ್ಲ. ಅರ್ಥ ಆಯ್ತಾ? ಎಲ್ಲ ಸರಿ ಆಗುತ್ತೆ. ಇದು ಸೀಕ್ರೆಟ್. ಈ ಸೀಕ್ರೆಟ್ನ ನಾವು ಹುಟ್ಟಿದ ಮನುಷ್ಯರೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ರೋಗನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ, ಯಾವ ಪ್ರೇತ ಬಾಧೆನೂ ಇಲ್ಲ, ಯಾವ ಭೂತ ಬಾಧೆನೂ ಇಲ್ಲ, ಯಾವ ಎಂಥ ಯಾರು ಮೋಡಿ ಮಠ ಮಂತ್ರ ಮಾಡಿದ್ರೂ ನಮಗೆ ತಾಗೋದಿಲ್ಲ ವೀಕ್ಷಕರೇ. ಅರ್ಥ ಆಯ್ತಾ? ಇದನ್ನು ಮಾಡ್ಕೊಳ್ಳಿ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅವರು ಕೂಡ ಈ ಒಂದು ವಿಚಾರದ, ಒಂದು ಆಚಾರದ, ಒಂದು ದೇವರ ನಿಯಮ ಪಾಲನೆ ಮಾಡಿಕೊಂಡು ಪ್ರಯೋಜನವನ್ನು ತಗೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ.